ಬಲ್ಲ ಮೂಲಗಳಿಂದ ಬಂದ ಮಾಹಿತಿ, ತೆರೆಮರೆ ನಾಟಕದಲ್ಲಿ ಕಂಡದ್ದು ಕೇಳಿದ್ದು, ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳನೋಟ. ನಾನು ಸ್ಮಿತಾ ರಂಗನಾಥ್. ಡಿಸಿಎಂ ಡಿಕೆ ಶಿವಕುಮಾರ್ ಕೊಡೋ ರಾಜಕೀಯ ಪೆಟ್ಟುಗಳು ಹೇಗಿರುತ್ತೆ ಅಂದ್ರೆ, ಪೆಟ್ಟಾಗಿದ್ದು ಗೊತ್ತಾಗಲ್ಲ, ಪೆಟ್ಟು ಕೊಟ್ಟವರು ಯಾರು ಅಂತ ಕೂಡ ಗೊತ್ತಾಗೋದೇ ಇಲ್ಲ. ಆದರೆ ನೋವು ಮಾತ್ರ ತಡೆದುಕೊಳ್ಳಲಿಕ್ಕೇ ಆಗಲ್ಲ. ಇಂತಹ ಪೆಟ್ಟನ್ನ ಸರ್ಕಾರ ಬಂದ ಆರಂಭದಲ್ಲೇ ಇಬ್ಬರು ನಾಯಕರು ತಿಂದಿದ್ರು. ಈಗ ಇನ್ನಿಬ್ಬರು ನಾಯಕರಿಗೆ ಡಿಕೆ ಶಿವಕುಮಾರ್ ಪೆಟ್ಟಿನ ಪಟ್ಟು ಕೊಡೋಕೆ ರೆಡಿಯಾಗಿದ್ದಾರೆ ಅನ್ನೋದು ಡಿಕೆ ಆಪ್ತ ಮೂಲಗಳಲ್ಲಿ ನಮ್ಮ ಒಳಗಣ್ಣಿಗೆ ಕಾಣಿಸಿದ ಒಳನೋಟ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ರಚನೆಯಾಗೋ ಹೊಸ ಸರ್ಕಾರದಲ್ಲಿ ಯಾರ್ಯಾರು ಸಂಪುಟ ಸೇರ್ತಾರೆ, ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದವರ ಪೈಕಿ ಯಾರ್ಯಾರು ಹೊರಗೆ ಬೀಳ್ತಾರೆ ಅನ್ನೋದು ಸದ್ಯ ಎಲ್ಲರ ಕುತೂಹಲ. ಈ ಕುತೂಹಲ ತಣಿಸಲು ಬೇಕಾದ ಉತ್ತರವನ್ನ ಇತಿಹಾಸವೇ ಕೂಗಿ ಕೂಗಿ ಹೇಳ್ತಿದೆ. ಕರ್ನಾಟಕ ರಾಜ್ಯ ರಾಜಕೀಯದ ಚರಿತ್ರೆಯ ಪ್ರಮುಖ ಭಾಗವನ್ನ ಒಮ್ಮೆ ನೆನಪು ಮಾಡಿಕೊಂಡ್ರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗಿ ಬಿಡುತ್ತೆ. ಆಗಸ್ಟ್ 2022 ಸಿದ್ದರಾಮೋತ್ಸವ ಸಕ್ಸಸ್. ಉತ್ಸವ ಮೂರ್ತಿ ಹೊತ್ತವರು ಮಾತ್ರ ಗೇಟ್ ಪಾಸ್. ಕರ್ನಾಟಕ ರಾಜ್ಯ ರಾಜಕಾರಣ ಕಂಡಂತ ಅತ್ಯಂತ ಯಶಸ್ವಿ ರಾಜಕೀಯ ಸಮಾವೇಶ ಅಂದ್ರೆ ಅದು ಸಿದ್ದರಾಮೋತ್ಸವ. ಈ ಸಮಾವೇಶದ ಯಶಸ್ಸು ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿಯವರನ್ನ ಕಾರಣರಾದವರ ಪೈಕಿ ಕೆಲವು ಹಿರಿಯ ನಾಯಕರು ಇದ್ರು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಅಂತ ಹಿರಿಯ ನಾಯಕರು ಸಿದ್ದರಾಮಯ್ಯನವರ ಸಚಿವ ಸಂಪುಟ ಸೇರೋ ಕನಸು ಕಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ವ್ಯಕ್ತಿ ಪೂಜೆ ವಿರುದ್ಧ ಡಿಕೆ ಬಿಗಿಪಟ್ಟು. ಸಿದ್ದು ಈಗ ಸ್ವತಃ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿರೋ ಕಾಲಘಟ್ಟದಲ್ಲಿ ಮತ್ತಿಬ್ಬರು ನಾಯಕರ ಸ್ಥಿತಿ ಇದೇ ರೀತಿ ಶೋಚನೀಯವಾಗೋ ಸಾಧ್ಯತೆ ಇದೆ ಅನ್ನೋದು ಕೆಪಿಸಿಸಿ ಅಧ್ಯಕ್ಷರ ಕಚೇರಿಯ ಅಂದರ್ ಕಿ ಖಬರ್. ಆದ್ರೆ ಈ ಬಾರಿ ಹಿಂದಿನಂತೆ ಅಲ್ಲ, ಗೇಮ್ ಪ್ಲಾನ್ ಬೇರೆಯದ್ದೇ ರೀತಿ ಇದೆ ಅನ್ನೋದನ್ನ ಅವರ ಪೊಲಿಟಿಕಲ್ ಬ್ಲೂ ಪ್ರಿಂಟೇ ಹೇಳ್ತಿದೆ. ಅದರ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಾಗಿದ್ದವರು, ಅವರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದವರು ಇಬ್ಬರು ನಾಯಕರು. ಅಸಲಿಗೆ ಆ ಇಬ್ಬರು ನಾಯಕರು ಮೂಲತಃ ಸಿದ್ದರಾಮಯ್ಯನವರ ಪರಮಾಪ್ತರೇನೂ ಅಲ್ಲ. ಆದರೆ ರಾಜಕೀಯ ಏರಿಳಿತಗಳ ಕಾಲಘಟ್ಟದಲ್ಲಿ ಅನಿವಾರ್ಯ ರಾಜಕೀಯ ಸ್ಥಿತಿಯಲ್ಲಿ ಸಿಎಂಗೆ ಹತ್ತಿರವಾದವರು. ಎಷ್ಟರ ಮಟ್ಟಿಗೆ ಅಂದ್ರೆ ನಿನ್ನೆ ಕೂಡ ದಿಲ್ಲಿಯಲ್ಲಿ ನಿಂತು ಸಿಎಂ ಪರ ಬ್ಯಾಟ್ ಬೀಸಿದ್ರು. ಈಗ ಆ ಇಬ್ಬರು ನಾಯಕರು ರಾಜಕೀಯ ಪೆಟ್ಟನ್ನ ಬೇರೆಯದ್ದೇ ರೀತಿ ತಿನ್ನಬೇಕಾದ ಸ್ಥಿತಿ ಬರಲಿದೆಯಂತೆ. ಆ ಇಬ್ಬರು ನಾಯಕರು ಯಾರಪ್ಪ ಅಂದ್ರೆ, ಹೋಮ್ ಮಿನಿಸ್ಟರ್ ಪರಂಗೆ ಹೌಸ್ ಜವಾಬ್ದಾರಿ, ಬಿಕೆ ಹರಿಪ್ರಸಾದ್ಗೆ ಪರಿಷತ್ನ ದೊಡ್ಡ ಕುರ್ಚಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಎಂಎಲ್ಸಿ ಹರಿಪ್ರಸಾದ್ ಇಬ್ಬರೂ ಸಹ ಸಿದ್ದರಾಮಯ್ಯನವರಿಗೆ ಪರಮಾಪ್ತರು. ಇದೇ ಕಾರಣಕ್ಕೆ ಇಬ್ಬರಿಗೂ ಈಗ ಎತ್ತರದ ಹಾಗೂ ಅಷ್ಟೇ ಭಾರವಾದಂಥ ಕುರ್ಚಿ ಸಿಗೋ ಸಾಧ್ಯತೆ ಇದೆಯಂತೆ. ಅದ್ಯಾವುದು ಅಂದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ವಿಧಾನಸಭೆ ಸ್ಪೀಕರ್ ಮಾಡೋದು, ಇತ್ತ ಹರಿಪ್ರಸಾದ್ ಅವರನ್ನ ಪರಿಷತ್ ಚೇರ್ಮನ್ ಮಾಡೋದು. ಯಾಕಂದ್ರೆ ಈ ಎರಡೂ ಹುದ್ದೆಗಳು ರಾಜಕೀಯ ಅಧಿಕಾರ ಮಂತ್ರಿಗಿರಿಗೆ ಹೋಲಿಸಿದಾಗ ಯಾರಿಗೂ ಬೇಡವಾದಂಥ ಹುದ್ದೆಗಳು. ಅಂತ ಹುದ್ದೆಗಳು ಈಗ ಪರಮೇಶ್ವರ್ ಹಾಗೂ ಹರಿಪ್ರಸಾದ್ ಅವರನ್ನ ಹುಡುಕಿಕೊಂಡು ಬರಲಿವೆ ಅಂತಿದ್ದಾರೆ ಕೈ ಕಚೇರಿಯ ಸುದ್ದಿ ಪ್ರಭೂತಿ. ಜಾರಕಿಹೊಳಿ
ಜಾರಕಿಹೊಳಿ ಜಮೀರ್ ಇನ್ ಸೇಫ್ ಪಾಯಿಂಟ್. ಇದಕ್ಕೆ ಕಾರಣ ಡಿಕೆಶಿ ಜೊತೆ ಅಡ್ಜಸ್ಟ್ಮೆಂಟ್. ಹರಿಪ್ರಸಾದ್ ಹಾಗೂ ಪರಮೇಶ್ವರ್ ಇಬ್ಬರೂ ಸಹ ಕ್ರಮವಾಗಿ ಸ್ಪೀಕರ್ ಹಾಗೂ ಚೇರ್ಮನ್ ಪೋಸ್ಟ್ಗೆ ಹೋದ್ರೂ ಸಹ ಮುಂದೆ ಸರ್ಕಾರದ ಕೀಲಿ ಕೈ ಅವರ ಕೈಯಲ್ಲೇ ಇರುತ್ತೆ ಅನ್ನೋದು ಕೈಪಾಳ್ಯದಲ್ಲೇ ಕೇಳಿ ಬರ್ತಿರೋ ಸುದ್ದಿ. ಅದು ಹೇಗೆ ಅಂದ್ರೆ, ಸರ್ಕಾರ ಅಸ್ಥಿರಗೊಂಡಾಗ, ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಎದುರಾದಾಗ ಸ್ಪೀಕರ್ ಪಾತ್ರ ಹಾಗೂ ಪ್ರಭಾವ ಬಹುದೊಡ್ಡದು. ಆ ಹೊತ್ತಿನಲ್ಲಿ ಪರಮೇಶ್ವರ್ ಹಾಗೂ ಹರಿಪ್ರಸಾದ್ ಅವರೇ ಗೇಟ್ ಕೀಪರ್ ಆಗಿರ್ತಾರೆ ಅಂತಿರೋದು ಹಳ್ಳಿಕಟ್ಟೆಯ ನ್ಯೂಸ್ ಪೇಪರ್. ಸಿದ್ದರಾಮಯ್ಯನವರ ಜೊತೆ ಆಪ್ತರಾಗಿದ್ದು ಸಹ ಈಗ ಸೇಫ್ ಝೋನ್ನಲ್ಲಿರೋರು ಯಾರಪ್ಪ ಅಂದ್ರೆ ಅದು ಜಮೀರ್ ಅಹಮದ್ ಖಾನ್ ಹಾಗೂ ಸತೀಶ್ ಜಾರಕಿಹೊಳಿ. ಇವರಿಬ್ಬರೂ ಸಹ ಡಿಕೆ ಶಿವಕುಮಾರ್ ಅವರ ಜೊತೆಯೂ ರಾಜಿ ಮಾಡಿಕೊಂಡಿದ್ದು ರಾಜಕೀಯವಾಗಿ ಸೇಫ್ ಆಗಲು ಕಾರಣವಾಯಿತು ಅನ್ನೋದು ಕೈ ಕಚೇರಿಯ ಒಳಮನೆಯ ಮಾತು. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ. ನಿನ್ನೆ ದೆಹಲಿಯ ಇಂದಿರಾ ಭವನದಲ್ಲಿ ಅವರ್ಸ್ ಟುಗೆದರ್ ಗಂಟೆಗಟ್ಟಲೆ ಮೀಟಿಂಗ್ ಆಯಿತು. ಮೀಟಿಂಗ್ ಆದ ನಂತರದಲ್ಲಿ ಆಚೆ ಬಂದು ಕೆ.ಸಿ. ವೇಣುಗೋಪಾಲ್ ಅವರು ಈ ಕಡೆ ಸಿದ್ದರಾಮಯ್ಯ, ಆ ಕಡೆ ಡಿ.ಕೆ. ಶಿವಕುಮಾರ್ ಅವರನ್ನ ನಿಲ್ಲಿಸ್ಕೊಂಡು ನಾವು ರಾಜ್ಯಸಭೆ ಹಾಗೆ ಪರಿಷತ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ ಅಂತ ಹೇಳಿದ್ದು ಆಯಿತು. ಆದರೆ ಅದಾಗಿ ಕೆಲವೇ ನಿಮಿಷಗಳಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆಗಿದೆ ಅನ್ನೋ ಖಚಿತ ಮಾಹಿತಿಗಳು ಬರ್ಲಿಕ್ಕೆ ಪ್ರಾರಂಭ ಆಯಿತು. ಅದಾದ ನಂತರ ಸಿದ್ದರಾಮಯ್ಯನವರು ಯಾರ ಕೈಗೂ ಸಿಗದೆ ಇರೋ ರೀತಿಯಲ್ಲಿ ಸೀದಾ ದೆಹಲಿಯಿಂದ ವಿಮಾನ ಹತ್ಕೊಂಡು ಬೆಂಗಳೂರಿಗೆ ಬಂದಿಳದೇ ಬಿಟ್ರು. ಬಂದವರು ಸೀದಾ ಸೇರಿದ್ದು ಕಾವೇರಿ ನಿವಾಸಕ್ಕೆ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ ಇನ್ನೂ ಕೂಡ ಮುಗಿದಿಲ್ಲ. ದೆಹಲಿಯಲ್ಲೇನೆ ಉಳಿದುಕೊಂಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಹಾಗಾದ್ರೆ ಏನು ಮಾಡ್ತಾ ಇದ್ರು ದೆಹಲಿಯಲ್ಲಿ? ನಮಗೆ ಸುದ್ದಿ ಮೂಲಗಳಿಂದ ಬರ್ತಾ ಇರುವ ಮಾಹಿತಿ ಪ್ರಕಾರ ಅಧಿಕಾರ ಸಿಕ್ಕ ನಂತರದಲ್ಲಿ ತಮ್ಮ ಸುತ್ತ ಇರಲಿರುವ ಸಚಿವರ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬ್ಯುಸಿಯಾಗಿದ್ದಾರಂತೆ. ಹೀಗಾಗಿ ದೆಹಲಿಯಲ್ಲೇ ಕೂತ್ಕೊಂಡು ಹೈಕಮಾಂಡ್ ಜೊತೆಯಲ್ಲಿ ಈ ಬಗ್ಗೆ ಮಾತುಕತೆಯನ್ನ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮಗೆ ಡಿ.ಸಿ.ಎಂ ಆಗಿದ್ದಾಗ ಆಪ್ತರಾಗಿದ್ದವರು ಯಾರು, ಯಾರು ತನ್ನ ವಿರುದ್ಧವಾಗಿ ಒಳಗೊಳಗೆ ಕೆಲವೊಂದಷ್ಟು ಪಿತೂರಿಗಳನ್ನ ಮಾಡ್ತಾ ಇದ್ರು, ಯಾರು ಕ್ಲಿಯರ್ ಕಟ್ ಆಗಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡಿದ್ರು, ಇದೆಲ್ಲವನ್ನ ಲೆಕ್ಕಾಚಾರದ ಆ ಟ್ಯಾಲಿ ಶೀಟ್ನಲ್ಲಿ ತರದಲ್ಲೇ ಕೈ ಬಿಡ್ತಾರಾ ಡಿ.ಕೆ. ಶಿವಕುಮಾರ್ ಅವರು? ಇಂಥದ್ದೊಂದು ಪ್ರಶ್ನೆ ಇದ್ದೇ ಇದೆ. ಇದರ ಜೊತೆಯಲ್ಲೇ ಈ ಅಧಿಕಾರ ವಿಕೇಂದ್ರೀಕರಣ ಅನ್ನೋ ಚರ್ಚೆ ಕೂಡ ಆಗ್ತಿದೆಯಲ್ಲ. ಈಗ ಸಿದ್ದರಾಮಯ್ಯನವರು ಸಿ.ಎಂ ಆಗಿದ್ದಂಗೆ ಹೆಂಗಿತ್ತು, ಒಬ್ರು ಸಿ.ಎಂ, ಒಬ್ಬರೇ ಡಿ.ಸಿ.ಎಂ, ಹೆಚ್ಚುವರಿ ಡಿ.ಸಿ.ಎಂ ಬೇಡವೇ ಬೇಡ ಅಂತ ಹೇಳಿ ಪಟ್ಟು ಹಿಡಿದಿದ್ರು ಡಿ.ಕೆ. ಶಿವಕುಮಾರ್ ಅವರು. ಆಗ ಅಂದ್ರೆ 2023 ಚುನಾವಣಾ ಫಲಿತಾಂಶ ಬಂದು ಯಾರು ಮುಖ್ಯಮಂತ್ರಿ ಅನ್ನೋದು ಡಿಸೈಡ್ ಆಗೋ ಸಂದರ್ಭದಲ್ಲಿ ನಡೆದಿದ್ದ ಹೈಕಮಾಂಡ್ನ ಮಟ್ಟಿನ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಈಗ ಡಿ.ಸಿ.ಎಂ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆಗೋ ಕಾಲ ಬಂದಿದೆ ಅನ್ನೋ ಮಾಹಿತಿ. ಹಾಗಾದ್ರೆ ಡಿ.ಸಿ.ಎಂ ಯಾರು? ಇಲ್ಲಿ ಹೆಚ್ಚುವರಿ ಡಿ.ಸಿ.ಎಂ ಹುದ್ದೆಗಳನ್ನ ಕ್ರಿಯೇಟ್ ಮಾಡಿಬಿಟ್ರೆ ಅಧಿಕಾರ ವಿಕೇಂದ್ರೀಕರಣ ಆಗಿಬಿಡುತ್ತೆ. ಹೀಗಾಗಿ ಈ ರೀತಿಯಾದ ಯಾವುದೇ ವಿಚಾರಕ್ಕೂ ನಾನು ಆಸ್ಪದ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಹೆಂಗಿತ್ತು, ಈವಾಗಲೂ ಕೂಡ ನನ್ನ ಕಾಲದಲ್ಲೂ ಕೂಡ ಹಾಗೆ ಇರಬೇಕು. ಹೆಚ್ಚುವರಿ ಡಿ.ಸಿ.ಎಂ ಪಟ್ಟ ಬೇಕಾಗೇ ಇಲ್ಲ, ಅಧಿಕಾರ ವಿಕೇಂದ್ರೀಕರಣ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಒತ್ತಡ ಹೇರ್ತಿದ್ದಾರಂತೆ ಡಿ.ಕೆ. ಶಿವಕುಮಾರ್ ಅವರು. ಇದು ಒಂದು ಭಾಗ. ಮತ್ತೊಂದು ಕಡೆಯಲ್ಲಿ ಆಂತರಿಕ ಎದುರಾಳಿಗಳಿಗೆ ನಾವು ಈಗ ಆಲ್ರೆಡಿ ವರದಿಯಲ್ಲಿ ಹೇಳಿರೋ ರೀತಿಯಲ್ಲಿ ಯಾರು ತಮ್ಮ ಪರವಾಗಿ ನಿಲ್ಲಿಲ್ಲ ಅನ್ನೋದು ಗೊತ್ತಿದೆಯೋ ಅವರಿಗೆ ಕಣ್ಣಿಗೆ ಕಾಣೋ ರೀತಿಯಲ್ಲಿ ದೊಡ್ಡ ಕುರ್ಚಿ ಕೊಟ್ಬಿಡೋದು. ಆ ದೊಡ್ಡ ಕುರ್ಚಿ ಯಾವುದು? ಯಾರಿಗೂ ಬೇಡವಾದ ಸ್ಪೀಕರು ಅಥವಾ ಪರಿಷತ್ ನಾಯಕ ಈ ರೀತಿಯ ಸ್ಥಾನವನ್ನ ಕೊಟ್ಟುಬಿಟ್ಟು ಅವರ ಅಂದ್ರೆ ಯಾರು ರಾಜಕೀಯ ವಿರೋಧಿಗಳಾಗಿ ಆಂತರಿಕ ಮಟ್ಟದಲ್ಲಿ ಇದ್ರು ಅವರ ರಾಜಕೀಯ ಏಳಿಗೆಗೆ ಬ್ರೇಕ್ ಹಾಕೋ ಪ್ರಯತ್ನ. ಇನ್ನು ಸದ್ಯಕ್ಕೆ ಬರ್ತಾ ಇರುವ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ. ರಾಜ್ಯಪಾಲರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ರಾಜೀನಾಮೆ ಸಲ್ಲಿಸೋಕೆ ರಾಜ್ಯಪಾಲರ ಸಮಯವನ್ನೇ ಕೋರಿದ್ದಾರೆ ಅನ್ನೋ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆ ನಂತರ ಬರುವಂತೆ ಸೂಚನೆ ಕೂಡ ಲಭ್ಯವಾಗಿದೆಯಂತೆ. ರಾಜ್ಯಪಾಲರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಈ ರೀತಿಯ ಸಂದೇಶ ರವಾನೆ ಆಗಿದೆ. ಇದು ಸಿಎಂ ಕಚೇರಿಯಿಂದಲೇ ಸಿಗ್ತಾ ಇರುವ ಅಧಿಕೃತ ಮಾಹಿತಿ. ನಾಳೆ ಮಧ್ಯಾಹ್ನನೇ ಹಾಗಾದ್ರೆ ಸಿಎಂ ಪಟ್ಟಕ್ಕೆ ರಾಜೀನಾಮೆಯನ್ನ ಕೊಟ್ಬಿಡ್ತಾರಾ ಸಿದ್ದರಾಮಯ್ಯನವರು? ಬಹುತೇಕ ಹೌದು ಅನ್ನೋ ರೀತಿಯಲ್ಲಿದೆ ಸದ್ಯದ ಚಿತ್ರಣ. ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ರು ಸಿದ್ದರಾಮಯ್ಯನವರು.
ನಾಳೆ ಮಧ್ಯಾಹ್ನ 3 ಗಂಟೆ ನಂತರ ಬರುವಂತೆ ಸಂದೇಶ ರವಾನಿಸಿದ್ದಾರೆ ರಾಜ್ಯಪಾಲರು. ಅಲ್ಲಿಗೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕೌಂಟ್ ಡೌನ್ ಪ್ರಾರಂಭವಾದಂತೆ ಕಾಣ್ತಾ ಇದೆ. ನಾಳೆ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಬರಬೇಕು ಅಂತ ಹೇಳಿ ರಾಜ್ಯಪಾಲರ ಕಚೇರಿಯಿಂದ ಸಂದೇಶ ರವಾನೆ ಆಗಿದೆ. ಈ ಬಗ್ಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಅಧಿಕೃತ ಮಾಹಿತಿ ರವಾನೆ ಆಗಿದೆ. ಇದಾಗಿತ್ತು ಇವತ್ತಿನ ಒಳನೋಟ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.